ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಂದೊಂದು ದಿನ ಮುಖ್ಯಮಂತ್ರಿ ಆಗ್ತಾರೆ. ಈಗ ಸಿದ್ದರಾಮಯ್ಯ ಸರ್ಕಾರ ಸೇಫ್ ಆಗಿದೆ ಅಂತ ಡಿಕೆ ಶಿವಕುಮಾರ್ ಆಧ್ಯಾತ್ಮಿಕ ಗುರು ಜ್ಯೋತಿಷಿ ದ್ವಾರಕನಾಥ್ ಭವಿಷ್ಯವನ್ನು ನುಡಿದಿದ್ದಾರೆ. ನಿನ್ನೆ ಮಾತನಾಡಿದಂತಹ ಅವರು, ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಭದ್ರವಾಗಿದೆ, ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ, ಸದ್ಯಕ್ಕೆ ಸರ್ಕಾರ ಬೀಳೋದಿಲ್ಲ, ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ ಅಂತ ಅಂದಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರು ಮುಂದೊಂದು ದಿನ ಮುಖ್ಯಮಂತ್ರಿ ಆಗ್ತಾರೆ. ಶಿವಕುಮಾರ್ ಮೇಲೆ ಅತ್ಯಂತ ಪ್ರೀತಿ ಇದೆ, ಅವರನ್ನ ಕಂಡ್ರೆ ತುಂಬಾ ಇಷ್ಟ, ಮುಂದೊಂದು ದಿನ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನ ಆಳೋದಕ್ಕೆ ಅವಕಾಶ ಇದೆ, ಸ್ವಲ್ಪ ಸಮಯ ಬೇಕು, ಆಗುವಂತಹ ಸಮಯ ಬರಬೇಕು ಅಂತ ಹೇಳಿದ್ದಾರೆ. ಸದ್ಯ ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಸಿದ್ದರಾಮಯ್ಯ ಕೂತಿದ್ದಾರೆ. ಅವರು ಕೂತಿರುವವರಿಗೆ ತೊಂದರೆಯನ್ನ ಕೊಡಬೇಡಿ, ನಾನು ಸಿದ್ದರಾಮಯ್ಯ, ಯಡಿಯೂರಪ್ಪ, ಡಿಕೆ ಶಿವಕುಮಾರ್ ಅವರನ್ನ ಗೌರವಿಸ್ತೇನೆ, ನನ್ನ ಮನೆಯಿಂದ 6 ಜನ ಸಿಎಂ ಆಗಿದ್ದಾರೆ, ಅವರಿಂದ ನಾನು ಏನು ಬಯಸಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಇನ್ನು ನನ್ನ ಶಿಷ್ಯ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾನೆಯೇ ಎನ್ನುವಂತಹ ಸಂಶಯ ಎಲ್ಲರಲ್ಲೂ ಕೂಡ ಇದೆ. ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಸುತ್ತಮುತ್ತ ಶುದ್ಧ ಮನಸ್ಸುಗಳನ್ನ ಇಟ್ಕೊಂಡ ಶಾಸಕರು ವಿಶ್ವಾಸ ಗಳಿಸಬೇಕು. ಶಿವಕುಮಾರ್ ಅವರೇ ನಿಮ್ಮ ಹೆಸರು ಗೊತ್ತಾಗಬೇಕು ಅಂತ ಆದ್ರೆ ಎಲ್ಲ ಕಡೆ ಸಂಚಾರವನ್ನು ನಡೆಸಬೇಕು, ಕಾರ್ಯಕರ್ತರ ವಿಶ್ವಾಸವನ್ನ ಗಳಿಸಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ ಅನ್ನೋದು ಸರಿಯಾದ ಮಾತಲ್ಲ ಅಂತ ಹೇಳಿದ್ದಾರೆ. ಇನ್ನು ಮೋದಿ ಪ್ರಧಾನಿ ಆಗ್ತಾರೆ. ಜ್ಯೋತಿಷಿ ದ್ವಾರಕನಾಥ್ ಪ್ರಧಾನಿ ಹುದ್ದೆಯ ಬಗ್ಗೆಯೂ ಭವಿಷ್ಯವನ್ನು ನುಡಿದಿದ್ದಾರೆ. ಮತ್ತೆ ಮೋದಿ ಪ್ರಧಾನಿ ಆಗ್ತಾರೆ. ಪ್ರಧಾನಿ ಮೋದಿಯಲ್ಲಿ ಯಾರೂ ತಪ್ಪನ್ನ ಕಂಡು ಹಿಡಿಯಲು ಆಗೋದಿಲ್ಲ, ವಿರೋಧ ಪಕ್ಷವೇ ಇಲ್ಲ, ಇದು ನಮ್ಮ ಪ್ರಯತ್ನ ಅಲ್ಲ, ಅದೊಂದು ದೈವ ಶಕ್ತಿ, ಅವರಿಗೆ ಪುಣ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ, ಅವರಿಗೆ ವಿರೋಧದ ಅಲೆಯೇ ಇಲ್ಲ ಅಂತ ಅಂದಿದ್ದಾರೆ. ಮುಂದೆಯೂ ರಾಷ್ಟ್ರವನ್ನ ಆಳುವ ಶಕ್ತಿ ಅವರಲ್ಲಿ ಇದೆ, ಆದರೆ ಪಕ್ಷದಲ್ಲಿ ಒಂದು ಕಾನೂನು ಇದೆ, 75 ವರ್ಷದ ಮೋದಿ ಅದನ್ನ ಉಲ್ಲಂಘನೆ ಮಾಡೋದಿಲ್ಲ, ಪರಮಾತ್ಮನ ಇಚ್ಛೆ ಇದ್ರೆ ಅವರು ರಾಷ್ಟ್ರಪತಿ ಆಗಬಹುದು, ಸನಾತನ ಧರ್ಮ ಉಳಿಬೇಕು ಅಂತ ಹೇಳಿದ್ರು. ಇನ್ನು ವಿರೋಧ ಪಕ್ಷ ಮತ್ತಷ್ಟು ಗಟ್ಟಿಯಾಗ್ತದೆ. 2028ಕ್ಕೆ ವಿರೋಧ ಪಕ್ಷ ಬಲವಾಗ್ತದೆ. ಪ್ರಧಾನಮಂತ್ರಿ ಮೋದಿ ಆಗೋದನ್ನ ಈ ಬಾರಿ ಯಾರು ತಪ್ಪಿಸಲು ಸಾಧ್ಯ ಇಲ್ಲ ಅಂತ ತಿಳಿಸಿದ್ರು. ನಾನು ಯಾರಿಗೆಲ್ಲ ತೊಂದರೆ ಮಾಡ್ತೀನಿ, ಕೂತರು ತೊಂದರೆ ಕೊಡ್ಬೇಕು, ನೀವು ಬರಬೇಕು ಅಂತಿದ್ರೆ ನಾನಾಗಿ ಪರಮಾತ್ಮ ನೋಡಿ ಒಂದು ಮಾತಿದೆ, ಎವ್ರಿ ಫಾರ್ಚೂನ್ ಯು ಗೆಟ್ ಓನ್ಲಿ ಅದೃಷ್ಟ ಬರೆದಿದ್ರೆ ಅದು ಸರ್ಕಸ್ ಮಾಡಲೇಬೇಕು. ಹಾಗೆ ದುಡ್ಡು ಬೇಕು, ಸಂಪತ್ತು ಬೇಕು, ಜನ ಬೇಕು, ಜಾತಿ ಬೆಂಬಲ ಬೇಕು, ಇಷ್ಟೆಲ್ಲ ಅದನ್ನು ನಿಮ್ಗೆ ಗೊತ್ತಿದೆ. ನಾನು ವಿಚಾರವಾಗಿ ಅವರ ಸ್ವಂತ ಜನನೂ ಬೇಕು, ಯಾರು ಬೇಡ, ಎಲ್ಲರನ್ನೂ ಓದಿಸ್ಕೋಬೇಕು, ಎಲ್ಲರೂ ಬೇಕು. ಯಾವ ಜಾತಿ ಬೇಡ ಹೇಳಿ. ಈಗ ನಾನೊಬ್ಬ ಬ್ರಾಹ್ಮಣ, ನಿಜ, ನಾನು ಬ್ರಾಹ್ಮಣರು ಇದ್ದಿದ್ದು, ನಾನು ನೋಡಿ ಸಿದ್ದರಾಮಯ್ಯರು ಗೌರವಿಸ್ತೀನಿ, ಯಡಿಯೂರಪ್ಪನವ್ರನ್ನು ಗೌರವಿಸ್ತೀನಿ, ಶಿವಕುಮಾರನ್ನು ಗೌರವಿಸ್ತೀನಿ. ನನ್ನ ಮನೆಯಿಂದ ಸತ್ಯವನ್ನು ಹೇಳಬೇಕು, 6 ಜನ ಮುಖ್ಯಮಂತ್ರಿ ಮಾಡಿ, ದೇವರಾಜ ಸಿಂಗ್, ಧರಮ್ ಸಿಂಗ್, ಗುಲಾಬ್ ದೇಶಮುಖ್, ಶ್ರೀಕಾಂತ್ ಸಿಂಗ್, ಶೀಲಾ ದೀಕ್ಷಿತ್ ಅವರು ಪಂಜಾಬ್ನಲ್ಲಿ ರವೀಂದ್ರ ಸಿಂಗ್, ಅಲ್ಲಿ ತನಕ ತಗೊಂಡು ನಾನೇನು ಬಯಸಿದ್ದೆ, ನಾನೇನು ಮಾಡಿ, ಅವರು ನನ್ನ ಶಿಷ್ಯ ಶಿವಕುಮಾರು ಆಗ್ತಾನ ಅಂತ ನಿಮ್ಗೊಂದು ಸಂದೇಹ ಆಗಿದೆ. ಆದರೆ ಈ ಪ್ರಸ್ತುತದಲ್ಲಿ ಈ ದೇವರ ಜಾಗದಲ್ಲಿ ಕೂತ್ಕೊಂಡು ನಿಮ್ಗೆ ಹೇಳಬೇಕು ಅಂತಂದ್ರೆ, ಅವನ ವ್ಯಕ್ತಿತ್ವವನ್ನು ಮತ್ತು ಚೆನ್ನಾಗಿ ಬೆಳೆಸ್ಕೊಂಡು ಒಬ್ಬ ಮುಖ್ಯಮಂತ್ರಿಗೆ ಏನೇನು ನಮ್ಮ ಸುತ್ತಮುತ್ತ ಎಲ್ಲ ಶುದ್ಧವಾಗಿ ಎಲ್ಲ ಶಾಸಕರ ಬೆಂಬಲವನ್ನು ಕುಡಿತಕ್ಕಂಥ ಒಂದು ವಿಶ್ವಾಸವನ್ನು ಅವನ ನಂಬಿಕೆ ಇಟ್ಟುಕೊಂಡು ಕೆಲಸ ಮಾಡಿ ಅವನು ಮುಖ್ಯಮಂತ್ರಿ ವ್ಯಕ್ತಿ ಅಂತ ಆಗಬೇಕು ಅಂತಂದ್ರೆ, ಈಗ ನೋಡಿ ಒಂದು ಮಾತು ಹೇಳ್ತೀನಿ ಕೇಳಿ. ದೇವೇಗೌಡರು ಪ್ರಧಾನಮಂತ್ರಿ ಆಗಿ, ಯಡಿಯೂರಪ್ಪನವರು ಎಷ್ಟು 3 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, 4 ಬಾರಿ ಆಗಿದೆ, 4 ಬಾರಿ ಆಗಿದೆ. ನೀವು ಎಲ್ಲಿ ಬೇಕಾದ್ರೂ ಹೋಗಿ, ಕರ್ನಾಟಕ ಯಾವ ಬೇಕಾದ್ರೂ ಹೋಗಿ, ಅಲ್ಲಿ ಯಾರಾದ್ರೂ ಗೊತ್ತೇ ಇರ್ತಾರೆ ಅವರು. ಪ್ರತಿ ಜಿಲ್ಲೆ, ತಾಲೂಕು, ಪಂಚಾಯತ್ ಕೂಡ ಜನ ಅವರನ್ನ ಪ್ರೀತಿ ಮಾಡೋದು ಗುರ್ತಿಡಿದ್ದಾರೆ. ಅಲ್ಲಿಗೇನು ಯಾವ ಜಿಲ್ಲೆ ತಾಲೂಕು ಹೋಗ್ತಾರೋ ಇದನ್ನು ಮಾತಾಡ್ತಾರೆ. ಆ ಗುಣ ನಿಮ್ಮಲ್ಲಿ ಒಳ್ಳೆ ಗುಣಗಳಿದ್ದನ್ನ ಕಲ್ತ್ಕೊಂಡು ಅದನ್ನ ನಾನು ಶಿವಕುಮಾರ್ಗೆ ನಿಮ್ಮೂರು ಸಂದೇಶ ಕೊಡ್ತೇನೆ. ಉತ್ತರ ಕರ್ನಾಟಕದ ಕೂತಿದ್ದಾರೆ,
ನನಗೇನು ಆಗಿಲ್ಲ ಅಂತ ಹೋಗಿ ಉತ್ತರ ಕರ್ನಾಟಕಕ್ಕೆ ಹೋಗಿ ಪ್ರವಾಸ ಮಾಡಿ, ಜಿಲ್ಲೆಗೆ ಹೋಗಿ ಜನಗಳ ಪ್ರೀತಿ ಮಾಡಿ, ನೀವು ನಿಮ್ಮ ಹೆಸರು ಗೊತ್ತಾಗಬೇಕು ಅಂತಂದ್ರೆ ಇವತ್ತು ಹೋಗಬೇಕು. ಹಳೆ ಮಂಜೂರು ಮಗಳು ಗೊತ್ತಿದ್ದೀರ ನೀವು ಯಾರು ಗೊತ್ತಿಲ್ಲ, ಎಲ್ಲಿ ಮಾಡಿಲ್ಲ ಅಂತ ಹೋಗಿ ಉತ್ತರ ಕರ್ನಾಟಕ ಅಂತ ಹೇಳಿದ್ರು. ಆಮೇಲೆ ಉತ್ತರ ಕರ್ನಾಟಕ ವಿಭಜನೆ ಮಾಡಬೇಕು ಅಂತ ಹೇಳ್ತಾರೆ. ಅದೆಲ್ಲ ನಿಲ್ಲಬೇಕು ಅಂತಂದ್ರೆ ರಾಜಕಾರಣಿಗಳು ಪ್ರತಿಯೊಂದು ಕ್ಷೇತ್ರ ತಾಲೂಕು ಮಟ್ಟದಲ್ಲಿ ಜನರನ್ನು ಕಾರ್ಯಕರ್ತರ ನೋಡಿ ಅವರೇ ಮುಖ್ಯ. ಕಾರ್ಯಕರ್ತರು ಚೆನ್ನಾಗಿದ್ರೆ ಅಧಿಕಾರ ಬರುತ್ತೆ. ಅದಕ್ಕೆ ನೀವು ಹೇಳ್ಕೊಳ್ತೇನೆಂದ್ರೆ ಈ ಪ್ರಶ್ನೆಯಲ್ಲಿ ನನಗೆ ಈ ಕೂಡಲೇ ಸಿದ್ದರಾಮಯ್ಯವರು ಬದಲಾವಣೆ ಆಗ್ತಾರೆ ಅನ್ನೋದು ಅದು ಸಲ್ಲದ ಮಾತು. ಎರಡನೇದು, ಈಗ ಕಳೆದ 10 ವರ್ಷದಿಂದ ಸರ್ಕಾರ ಮಾಡಿದೆ, ಸರ್ಕಾರ ಹೊರಗೊಂಡಿದೆ. ಈಗೇನು ಜನಾದೇಶ ಕಾಂಗ್ರೆಸ್ ಮಾಡಬಹುದು. ನನಗೆ ಗೊತ್ತಿತ್ತು ಆಗುತ್ತೆ ಅಂತ ನಾನು ಹೇಳಿದ್ದೆ. ಆದರೆ ಏನೇನು ರಿಕ್ಷನ್ ಕೊಟ್ಟಿದ್ದೀನಿ ಅಂದರೆ, ಈಗ ತಾನೇ ಇನ್ನು ಪೂಜೆ 6 ತಿಂಗಳು ಹುಟ್ಟಿದ ಮಗು ನಡೀಬೇಕು ನನಗೆ ಸಾಧ್ಯ ಇದೆ. ಅವರು ಅನುಭವ ಇರ್ತಕ್ಕಂಥ. ಆದರೆ ಯಾರೇನಾದ್ರು ಹೇಳಿ ನನಗೂ ಕೊಟ್ಟಿದ್ದು ಸಂಬಂಧ ಆಯಿತು. ನಾನು ನನಗೆ ನನ್ನ ದೇಹ ಚೆನ್ನಾಗಿರಬೇಕು, ನನ್ನ ರಾಜ್ಯ ಚೆನ್ನಾಗಿರಬೇಕು. ಆದರೆ ಶಿವಕುಮಾರ್ ಮೇಲೆ ಅತ್ಯಂತ ಪ್ರೀತಿ ನನಗಿದೆ. ಚಿಕ್ಕ ವಯಸ್ಸಿನ ನೋಡ್ಬಿಟ್ಟಿದ್ದಾನೆ. ಅವನೇ ಅವನ ನಮ್ಗೆ ಇಷ್ಟ, ಅವನೇನಾದ್ರು ಮಾಡಲಿ. ಈಗ ನಿಮ್ಮ ಮಕ್ಕಳಿದೆಯಲ್ಲ ನಿಮಗೆಲ್ಲ ಎದ್ಕೊಂಡಿದ್ದೀರಲ್ವ ಮಕ್ಕಳು, ನಿಮ್ಮ ಅಕಸ್ಮಾತ್ ನಿಮ್ಮ ಮೇಲೆ ಮೂತ್ರ ಮಾಡ್ಬಿಟ್ಟು ಬಿಸಾಕ್ಬಿಡ್ತೀರಾ? ನಾನು ಅವನ್ನ ಬಿಸಾಕ್ಬಿಟ್ಟು ಬರಲ್ಲ. ನಾನು ಧರ್ಮ ಇದೆ, ಅವರಾಗಿ ಪ್ರಾರ್ಥನೆ ಮಾಡಬೇಕು. ಧರ್ಮವಿದೆ. ಮುಂದೆ ಖಂಡಿತವಾಗಿ ಒಂದು ದಿವಸ ರಾಜ್ಯವನ್ನು ಆಳಕ್ಕೆ ಶಕ್ತಿಯೂ ಇದೆ, ಸಾಮರ್ಥ್ಯ ಇದೆ. ಖಂಡಿತ ದೇವರನ್ನು ನಡೆಸ್ಕೊಡ್ಬೇಕು ಧಾರವಾಡವನ್ನು ಹೇಳಿ ಸದ್ಯಕ್ಕೆ ಯೋಗ ಇಲ್ಲ ಅಂತ. ಈಗ ನೋಡಿ, ಮನೆ ಮೇಲೆ ಅಕ್ಕಿ ಬಿಟ್ರೆ ಆಗ್ಬಿಡುತ್ತಾ?